ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀಮಲ್ಲಕ್ಷ್ಮೀನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದಶಾಕೃತೇಃ. ಆತ್ಮೀಯರೇ, ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ. ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್. ಈ ದಿನದ ರಾಘವೇಂದ್ರ ವಿಜಯ ಪಾಠದಲ್ಲಿ ಕವಿಗಳು ವ್ಯಾಸರಾಜರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಒಂದು ಪದ್ಯವನ್ನು ನೋಡೋಣ. ವ್ಯಾಸಸೂತ್ರ ಪದಾರ್ಥೋಪನ್ಯಾಸ ಆಕರ್ಣ್ಯಮಾನ್ಯಪಿ ವ್ಯಾಸರಾಜಸ್ಯ ಭಜತೆ ದಾಸತಾಂ ಕೋ ನ ಕೋ ವಿದಃ. ವ್ಯಾಸಸೂತ್ರ ಪದಾರ್ಥೋಪನ್ಯಾಸಂ ಆಕರ್ಣ್ಯ ಮಾನಿ ಅಪಿ ವ್ಯಾಸರಾಜಸ್ಯ ಭಜತೆ ದಾಸತಾಂ ಕೋ ಕಃ ನ ಕೋವಿದಃ. ಹಿಂದಿನ ಪದ್ಯದಲ್ಲಿ ವ್ಯಾಸರಾಜರ ಗುಣಗಳನ್ನು ವರ್ಣನೆ ಮಾಡಿದರು. ವ್ಯಾಸರಾಜರ ಮಾತುಗಳು ಎಂತಹ ಮಾಧುರ್ಯ ಗುಣದಿಂದ ಕೂಡಿದೆ, ಆದ್ದರಿಂದಲೇ ಎಲ್ಲರಿಗೂ ಅವರ ಮಾತುಗಳು ಉಪಾದೇಯವಾಗಿದೆ ಎಂಬ ವಿಚಾರವನ್ನು ಹೇಳಿದರು. ಅದು ಹೇಗೆ ಎಂಬುದನ್ನು ಹೇಳಿ ಹೊರಟಿದ್ದಾರೆ. ಪೂರ್ವಶ್ಲೋಕೆ ವ್ಯಾಸರಾಜಾರ್ಯ ವಾಚಃ ಮಾಧುರ್ಯಗುಣೋಪೇತತ್ವೇನ ಸರ್ವೋಪಾದೇಯತ್ವಮುಕ್ತಂ ತಸ್ಯಾಹ ತತ್ಕಥಂ ಇತ್ಯತಃ ತಚ್ಶ್ರವಣಾದಿನ ಸರ್ವೇಷಾಂ ದಾಸಭೂತತ್ವಾದ್ ಇತ್ಯಾಹ ವ್ಯಾಸಸೂತ್ರೇತಿ. ಹಿಂದಿನ ಪದ್ಯದಲ್ಲಿ ವ್ಯಾಸರಾಜರ ಮಾತು ಮಾಧುರ್ಯ ಗುಣೋಪೇತವಾಗಿರುವುದರಿಂದ ಎಲ್ಲರೂ ಅವರ ಮಾತನ್ನು ಆಧರಿಸಿದ್ದಾರೆ ಅಂತ ಹೇಳಿದರು. ಆ ವ್ಯಾಸರಾಜರ ಮಾತು ಅದು ಹೇಗೆ ಮಾಧುರ್ಯೋಪೇತವಾಗಿದೆ ಎಂಬುದನ್ನು ಹೇಳಿ ಹೊರಟಿದ್ದಾರೆ. ಅವರ ಮಾತನ್ನು ಕೇಳಿದರೆ ಸಾಕು, ವ್ಯಾಸರಾಜನ ಮಾತನ್ನು ಕೇಳಿದರೆ ಸಾಕು, ಶ್ರವಣಾದಿನ ಸರ್ವೇಷಾಂ ದಾಸಭೂತತ್ವ, ಎಲ್ಲರೂ ಅವರ ಮಾತಿನ ದಾಸರಾಗಿಬಿಡ್ತಾರೆ ಎಂಬುದನ್ನು ಹೇಳಿ ಹೊರಟಿದ್ದಾರೆ. ವ್ಯಾಸಸೂತ್ರ ಪದಾರ್ಥೋಪನ್ಯಾಸಂ ಮಾನಿ ಅಪಿ ಆಕರ್ಣ್ಯ ವ್ಯಾಸರಾಜಸ್ಯ ದಾಸತಾಂ ಭಜತೆ. ವ್ಯಾಸರಾಜರ ಈ ವ್ಯಾಸ ಅಂದರೆ ವೇದವ್ಯಾಸರು, ವ್ಯಾಸಃ ವೇದವ್ಯಾಸಃ, ತಸ್ಯ ಸೂತ್ರಾಣಿ ತದ್ರಚಿತ ಸೂತ್ರಾಣಿ ಇತ್ಯರ್ಥಃ. ತೇಷಾಂ ಯಾನಿ ಪದಾನಿ ತೇಷಾಮರ್ಥಾಃ ತೇಷಾಂ ಯಃ ಉಪನ್ಯಾಸಃ ಚಂದ್ರಿಕಾದಿರೂಪಃ ತಮ ಆಕರ್ಣ್ಯ ಮಾನಿ ಅಪಿ ಅಹಂಕಾರಿ ಅಪಿ ಕಃ ಕೋವಿದಃ. ವಿದ್ವಾನ್ ವ್ಯಾಸರಾಜಸ್ಯ ದಾಸತಾಂ ಶಿಷ್ಯತ್ವಂ ನ ಭಜತೆ ಸರ್ವೋಪಿ ಭಜತಿ ಏವ ಇತ್ಯರ್ಥಃ. ಅನೇನ ನಿರಹಂಕಾರಿಣಃ ಸರ್ವೇ ಕೋವಿದಾಃ ದಾಸಭೂತಾಃ ಇತಿ ಕಿಂ ವಕ್ತವ್ಯಂ ಇತಿ ಭಾವಃ. ವೇದವ್ಯಾಸರ ಸೂತ್ರ, ಬ್ರಹ್ಮಸೂತ್ರಗಳ ಯಾವ ಪದಗಳಿವೆಯೋ ಅವುಗಳ ಅರ್ಥದ ಉಪನ್ಯಾಸ, ಆ ಅರ್ಥದ ಉಪನ್ಯಾಸ, ಚಂದ್ರಿಕಾದಿರೂಪವಾಗಿರತಕ್ಕಂತಹ ಉಪನ್ಯಾಸ, ಅದನ್ನು ಆಕರ್ಣ್ಯ ಕೇಳಿ ಮಾನಿ ಅಪಿ ಅಹಂಕಾರಿಯಾದವನು ಕೂಡ ಕಹ ಯಾವನು ತಾನೆ, ಕಹ ಕೋವಿದಃ ಯಾವ ವಿದ್ವಾಂಸನು ತಾನೆ, ವ್ಯಾಸರಾಜಸ್ಯ ದಾಸತಾಂ ವ್ಯಾಸರಾಜರ ಶಿಷ್ಯತ್ವವನ್ನು ನ ಭಜತೆ ಹೊಂದುವುದಿಲ್ಲ. ಅರ್ಥಾತ್ ಎಲ್ಲರೂ ಆ ವ್ಯಾಸರಾಜರ ಶಿಷ್ಯತ್ವವನ್ನು ವಹಿಸ್ತಾರೆ. ಅಂತಹ ಮಾತು ವ್ಯಾಸರಾಜರ ಮಾತು. ಅದನ್ನೇ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಗುರುಗುಣಸ್ತವನದಲ್ಲಿ ಹೇಳ್ತಾರೆ. ಮಾಯಾ ತಂತ್ರಾಮರಾರಿ ಸ್ಮಯಮಪನಯತೋ ಮಧ್ವ ಸಿದ್ಧಾಂತನಾಮ್ನೋ ನೇತ್ರಾಣೀವತ್ರಯೋಪಿ ತ್ರಿಜಗತಿ ನೃಹರೇಃ
ಇಂಧತೆ ಯತ್ ಪ್ರಬಂಧಾ ಯದ್ವಾಗದ್ವೈತ ವಿದ್ಯಾಚಲಕುಲಕುಲಿಶಪ್ರೌಢಿ ಮಾಡಭೂಕತೆ ಸಹ ಶ್ರೇಯೋ ಭೂಯೋ ವಿದಧ್ಯ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜ. ಯತ್ ಪ್ರಬಂಧ, ಯಾವ ವ್ಯಾಸರಾಜರ ಪ್ರಬಂಧಗಳು ಅವುಗಳು ಹೇಗಿವೆ ಅಂದರೆ ತ್ರಿಜಗತಿ ಮಾಯಾತಂತ್ರಾಮರಾರಿ ಸ್ಮಯಂ ಅಪನಯತಃ, ಮಾಯಾವಾದವೆಂಬ ದೈತ್ಯ ಹಿರಣ್ಯಕಶಿಪುವಿನ ಗರ್ವವನ್ನು ನಿರಾಕರಣೆ ಮಾಡತಕ್ಕಂತಹ ಮಧ್ವ ಸಿದ್ಧಾಂತವೆಂಬ ನರಸಿಂಹದೇವರ 3 ಕಣ್ಣುಗಳಂತೆ ಇವೆ. ಮಾಯಾ ಸಿದ್ಧಾಂತವೆಂಬ ಹಿರಣ್ಯಕಶಿಪು, ಆ ಹಿರಣ್ಯಕಶಿಪುವನ ಗರ್ವವನ್ನು ಸಂಹಾರ ಮಾಡಿದರು, ನಾಶ ಮಾಡಿದರು ನರಸಿಂಹದೇವರು. ಅಂತಹ ನರಸಿಂಹದೇವರ 3 ಕಣ್ಣುಗಳ ಹಾಗೆ ಈ 3 ಕೃತಿಗಳು, ನ್ಯಾಯಾಮೃತ, ತರ್ಕತಾಂಡವ ಹಾಗೂ ಚಂದ್ರಿಕಾ, ಈ 3 ಕೃತಿಗಳು ನರಸಿಂಹದೇವರ ನೇತ್ರಾಣೀವ, ಕಣ್ಣುಗಳಂತೆ ಏನು ಪ್ರಕಾಶಿಸ್ತಾ ಇವೆಯೋ ಅಂತಹ ವ್ಯಾಸರಾಜರ ವಾಣಿ. ಅದು ಅದ್ವೈತ ವಿದ್ಯಾಚಲ ಕುಲ ಕುಲಿಶ ಪ್ರೌಢಿಂ, ಅದ್ವೈತ ಶಾಸ್ತ್ರವೆಂಬ ಅಚಲ ಕುಳ ಪರ್ವತ ಸಮೂಹದ ವಿಷಯದಲ್ಲಿ ಅದು ಕುಲಿಶ ಪ್ರೌಢಂ, ಆಢೌಕತೆ, ವಜ್ರಾಯುಧ ಸಾಮರ್ಥ್ಯವನ್ನು ಹೊಂದಿದೆಯೋ ಅಂತಹ ಸುಮಹಿತ ಮಹಿಮಾ, ಅಂತಹ ವ್ಯಾಸರಾಜರು ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಎಂಬ ಉದ್ಗ್ರಂಥಗಳನ್ನು ರಚನೆ ಮಾಡಿ ಅವುಗಳ ಮೂಲಕವಾಗಿ ಮಾಧ್ವ ಸಿದ್ಧಾಂತವನ್ನು ಸ್ಪಷ್ಟವಾಗಿ ನೋಡೋ ಹಾಗಾಗಿದೆ. ಮಾಧ್ವ ಸಿದ್ಧಾಂತವನ್ನು ಸ್ಪಷ್ಟವಾಗಿ ನೋಡತಕ್ಕಂತಹ ಕಣ್ಣುಗಳು ಯಾವುವು ಅಂದರೆ ಈ 3 ವ್ಯಾಸತ್ರಯಗಳೆಂಬ 3 ಕಣ್ಣುಗಳು. ಇವುಗಳಿಂದ ಶ್ರೀಮದಾಚಾರ್ಯರ ಸಿದ್ಧಾಂತದ ಆಂತರ್ಯವನ್ನು ನಾವು ತಿಳಿಯಬಹುದಾಗಿದೆ. ಇವುಗಳಿಲ್ಲದೆ, ಈ 3 ಕೃತಿಗಳಿಲ್ಲದೆ ಶ್ರೀಮದಾಚಾರ್ಯರ ಸಿದ್ಧಾಂತದ ಆಂತರ್ಯವನ್ನು ತಿಳಿಯಲಿಕ್ಕೆ ಶಕ್ಯವೇ ಇಲ್ಲ. ನರಸಿಂಹದೇವರು ಆ ಹಿರಣ್ಯಕಶಿಪುವನ್ನು ನಿರ್ಮೂಲನೆ ಮಾಡಿದಂತೆ ಅದ್ವೈತ ವೇದಾಂತವನ್ನು ನಿರಸನಗೊಳಿಸುವಲ್ಲಿ ಈ ವ್ಯಾಸರಾಜ ಈ ವಾಣಿ ಅದು ಅತ್ಯಂತ ಸಮರ್ಥವಾಗಿದೆ. ವ್ಯಾಸರಾಜರ ಮಾತು ಅದು ಇಂದ್ರನ ವಜ್ರಾಯುಧದ ಹಾಗೆ. ಇಂದ್ರನ ವಜ್ರಾಯುಧವು ಆ ಪರ್ವತಗಳನ್ನು ತರಿದು ಬಿಡುವ ಹಾಗೆ ಅದ್ವೈತ ಮತವೆಂಬ ಪರ್ವತಗಳ ಸಮೂಹವನ್ನು ನಾಶ ಮಾಡುವುದರಲ್ಲಿ ಅಂತಹ ಒಂದು ಸಾಮರ್ಥ್ಯವನ್ನು ಪಡೆದಿವೆ. ಆದ್ದರಿಂದ ಸುಮಹಿತ ಮಹಿಮಾ ಅಂತ ವಾದಿತ ಹೇಳ್ತಾರೆ. ಅವರ ಕೀರ್ತಿ ಪ್ರಖ್ಯಾತವಾಗಿರುವಂಥದ್ದು. ಅಂತಹ ವ್ಯಾಸರಾಜರ ಪ್ರತಿಭೆ, ಅವರ ಪಾಂಡಿತ್ಯ, ಅವರ ವಾದ ಕೌಶಲಗಳನ್ನು ಬಹಳ ಸುಂದರವಾಗಿ ನಿರೂಪಿಸ್ತಾರೆ. ಅಂತಹ ವ್ಯಾಸರಾಜರ ವಾಣಿ ಏನಿದೆ, ಆ ವಾಣಿಯನ್ನು ಕೇಳಿದರೆ ಸಾಕು ಎಲ್ಲರೂ ಅವರ ಶಿಷ್ಯತ್ವವನ್ನು ವಹಿಸ್ತಾರೆ. ಎಂಥವರು ಮಾನಿ ಅಪಿ, ಅಹಂಕಾರಿಯಾಗಿರತಕ್ಕಂತಹವನು ಕೂಡ ಅಂತಹ ವಿದ್ವಾಂಸ ವ್ಯಾಸರಾಜರ ದಾಸತ್ವವನ್ನು ವಹಿಸ್ತಾನೆ. ಇನ್ನು ನಿರಹಂಕಾರಿಗಳಾಗಿರತಕ್ಕಂತಹ ಎಲ್ಲ ಪಂಡಿತರು ಕೂಡ ದಾಸರಾಗೇ ಆಗ್ತಾರೆ ಅಂತ ಹೇಳಬೇಕೇನು ಅಂತ ಈ ಒಂದು ಪದ್ಯದ ಅಭಿಪ್ರಾಯ. ಶ್ಲೋಕದ ಪದಾರ್ಥವನ್ನು ಇನ್ನೊಮ್ಮೆ ನೋಡೋಣ. ವ್ಯಾಸಸೂತ್ರ ಪದಾರ್ಥೋಪನ್ಯಾಸಂ. ವ್ಯಾಸಸೂತ್ರ, ವೇದವ್ಯಾಸರ ಸೂತ್ರಗಳು, ವೇದಾರ್ಥ ನಿರ್ಣಾಯಕವಾಗಿರತಕ್ಕಂತಹ ಬ್ರಹ್ಮಸೂತ್ರಗಳಲ್ಲಿ ಇರತಕ್ಕಂತಹ ಏನು ಪದ, ಯಾವ ಪದಗಳಿವೆಯೋ ಅವು ಆ ಪದಗಳ ಅರ್ಥ, ಆ ಅರ್ಥದ ಉಪನ್ಯಾಸವನ್ನು, ಚೆನ್ನಾಗಿರತಕ್ಕಂತಹ ನಿರೂಪಣೆಯನ್ನು, ಆಕರಣೆಯ ಚೆನ್ನಾಗಿ ಕೇಳಿ ಮಾನಿಯಪಿ, ಅಭಿಮಾನಿಯಾಗಿರತಕ್ಕಂಥವನು ಕೂಡ, ಕಹ ಯಾವನು, ಕಹ ಕೋವಿದ ಯಾವ ವಿದ್ವಾಂಸನು, ವ್ಯಾಸರಾಜಸ್ಯ ಆ ಚಂದ್ರಿಕಾಚಾರ್ಯರ ದಾಸತಾಂ ಶಿಷ್ಯತ್ವವನ್ನು, ಅನುಚರ ಭಾವವನ್ನು ನ ಭಜತೆ ಹೊಂದುವುದಿಲ್ಲ, ಸೇವಿಸುವುದಿಲ್ಲ. ಖಂಡಿತವಾಗಿಯೂ ಎಲ್ಲರೂ ಕೂಡ ಅವರ ಶಿಷ್ಯತ್ವವನ್ನು ವಹಿಸ್ತಾರೆ. ಸಜ್ಜನರಲ್ಲಿ ಅತ್ಯಂತ ದಯೆಯುಳ್ಳಂತಹ ಬ್ರಹ್ಮನೇ ಮೊದಲಾದ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಶ್ರೀಮನ್ನಾರಾಯಣ ವ್ಯಾಸರಾಗಿ
ಅವತಾರ ಮಾಡಿ ವೇದಾರ್ಥ ನಿರ್ಣಯಕ್ಕೋಸ್ಕರವಾಗಿ ಏನು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಅಂತಹ ಬ್ರಹ್ಮಸೂತ್ರಗಳಲ್ಲಿರತಕ್ಕಂತಹ ಪದಗಳಿಗೆ ಶ್ರೀಮದಾಚಾರ್ಯರು ಏನು ಅರ್ಥವನ್ನು ಹೇಳಿದ್ದಾರೆ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಅರ್ಥ. ಅದರಲ್ಲಿ ಶ್ರೀಮದಾಚಾರ್ಯರು ವರ್ಣನೆ ಮಾಡಿರತಕ್ಕಂತಹ ಅರ್ಥದಲ್ಲಿ ಪರರು ದೋಷವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದಾಗ ಅಂತಹ ದೋಷವನ್ನೆಲ್ಲ ನಿರಾಕರಣೆ ಮಾಡಿ ಯಾರೂ ತಾನೇ ಅವರ ದಾಸರು ಆಗೋದಿಲ್ಲ, ಪ್ರತಿಯೊಬ್ಬರೂ ಕೂಡ ಅವರ ದಾಸರಾಗ್ತಾರೆ. ಅಂತಹ ನ್ಯಾಯಾಮೃತ ಆಚಾರ್ಯರು ಚಂದ್ರಿಕಾಚಾರ್ಯರ ದಾಸಭಾವವನ್ನು ಶಿಷ್ಯತ್ವವನ್ನು ಎಲ್ಲರೂ ವಹಿಸ್ತಾರೆ ಅಂತ ಈ ಶ್ಲೋಕದ ಅಭಿಪ್ರಾಯ. ವೇದವ್ಯಾಸರ ಬ್ರಹ್ಮಸೂತ್ರಗಳ ಪದದಲ್ಲಿರ್ತಕ್ಕಂತಹ ಏನು ಗಂಭೀರವಾಗಿರತಕ್ಕಂತಹ ಅರ್ಥಗಳಿವೆ, ನಿಗೂಢವಾಗಿರ್ತಕ್ಕಂತಹ ಅರ್ಥಗಳಿವೆ, ಅವುಗಳನ್ನು ಚೆನ್ನಾಗಿ ಪ್ರಕಾಶಪಡಿಸ್ತಕ್ಕಂತಹ ಚಂದ್ರಿಕಾದಿ ಗ್ರಂಥಗಳನ್ನು ಉಪನ್ಯಾಸ ಮಾಡಿದ ಮೇಲೆ ಆ ಉಪನ್ಯಾಸಗಳನ್ನು ನೋಡಿದಂತಹ ಕೇಳಿದಂತಹ ಎಲ್ಲ ಅಹಂಕಾರಯುಕ್ತರಾಗಿರತಕ್ಕಂತಹ ಪಂಡಿತರು ಕೂಡ ವ್ಯಾಸರಾಜರ ಶಿಷ್ಯತ್ವವನ್ನು ಹೊಂದಿದರು. ಅಂತಹ ಚಂದ್ರಿಕಾಚಾರ್ಯರ ಮಂಗಳಕರವಾಗಿರತಕ್ಕಂತಹ ಮುಖಾರದಿಂದ ಹೊರಹೊಮ್ಮತಕ್ಕಂತಹ ಆ ಚಂದ್ರಿಕಾದಿ ಗ್ರಂಥಗಳ ಅಮೃತಮಯವಾಗಿರತಕ್ಕಂತಹ ಏನು ಮಾತುಗಳಿವೆ ಅದನ್ನು ಕೇಳಿ ಹಿಂದೆ ಯಾರು ವಿದ್ಯಾಗರ್ವದಿಂದ ಮೆರೀತಾ ಇದ್ದರೋ ಅಂತಹ ಪಂಡಿತರೆಲ್ಲ ತಮ್ಮ ಗರ್ವವನ್ನು ತ್ಯಜಿಸಿ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಶರಣಾಗತರಾಗಿ ಅವರ ಶಿಷ್ಯತ್ವವನ್ನು ವಹಿಸ್ತಾರೆ. ಅಂದ ಮೇಲೆ ಸಜ್ಜನ ಪಂಡಿತರು ಅವರ ಶಿಷ್ಯತ್ವವನ್ನು ಖಂಡಿತವಾಗಿಯೂ ಸ್ವೀಕಾರ ಮಾಡ್ತಾರೆ. ಆ ವಿಷಯದಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ಅವರ ತರುವಾಯ ಅವರ ಅವತಾರ ಸಮಾಪ್ತಿಯ ನಂತರ ಅವರಿಂದ ಉಪನ್ಯಾಸವನ್ನು ಕೇಳುವುದು ಸಾಧ್ಯವಾಗದಿದ್ದರೂ ಕೂಡ ಅವರ ಗ್ರಂಥಗಳನ್ನು ಅವಲೋಕಿಸಿದ ಯಾವ ಪಂಡಿತನೂ ಕೂಡ ಅವರ ಮಹಿಮೆ ಪಾಂಡಿತ್ಯಗಳಿಗೆ ತಲೆಬಾಗದೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ ಅಂತ ಹೇಳ್ತಾ, ಇಂತಹ ವ್ಯಾಸರಾಜ ಗುರುಸಾರ್ವಭೌಮರ ಗ್ರಂಥಗಳು ಹಾಗೂ ಅವರ ಉಪನ್ಯಾಸಗಳು ಅತ್ಯಂತ ಮಾಧುರ್ಯಪೂರ್ಣಗಳಾಗಿವೆ ಮತ್ತು ಮುಮುಕ್ಷುಗಳಿಗೆ ಅತ್ಯಂತ ಉಪಾದೇಯವಾಗಿದೆ ಎಂಬ ವಿಚಾರವನ್ನು ಈ ಪದ್ಯದಲ್ಲಿ ಹೇಳ್ತಾರೆ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.